ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 13/7/2025 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 3/2/2006. ಪರಮಾತ್ಮನ ಪ್ರೀತಿಯಲ್ಲಿ ಇಂತಹ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯನ್ನು ರೂಪಿಸಿಕೊಳ್ಳಿ. ಅದರಲ್ಲಿ ವ್ಯರ್ಥದ ಹೆಸರು ಗುರುತು ಇರಬಾರದು. ಇಂದು ಬಾಪ್ತಾದ 4 ಕಡೆಯ ತನ್ನ ಪ್ರಭು ಪ್ರಿಯ ಮಕ್ಕಳನ್ನು ನೋಡ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಆಯ್ಕೆಯಾಗಿರುವ ಕೋಟಿಯಲ್ಲಿ ಕೆಲವರೇ ಈ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗ್ತಾರೆ. ಪರಮಾತ್ಮನ ಪ್ರೀತಿ ತಾವು ಮಕ್ಕಳನ್ನು ಇಲ್ಲಿಗೆ ಕರೆತಂದಿದೆ. ಈ ಪರಮಾತ್ಮನ ಪ್ರೀತಿಯನ್ನು ಇಡೀ ಕಲ್ಪದಲ್ಲಿ ಈ ಸಮಯದಲ್ಲಿಯೇ ಅನುಭವ ಮಾಡ್ತೀರಿ. ಮತ್ತೆಲ್ಲ ಸಮಯದಲ್ಲಿ ಆತ್ಮಗಳ ಪ್ರೀತಿ, ಮಹಾನ್ ಆತ್ಮರ ಪ್ರೀತಿ, ಧರ್ಮಾತ್ಮರ ಪ್ರೀತಿಯನ್ನು ಅನುಭವ ಮಾಡಿದಿರಿ. ಆದರೆ ಈಗ ಪರಮಾತ್ಮನ ಪ್ರೀತಿಗೆ ಪಾತ್ರರಾದಿರಿ. ಪರಮಾತ್ಮ ಎಲ್ಲಿದ್ದಾರೆ ಎಂದು ಯಾರಾದರೂ ತಮ್ಮೊಂದಿಗೆ ಕೇಳಿದರೆ ಏನು ಹೇಳುವಿರಿ? ಪರಮಾತ್ಮ ತಂದೆಯಂತೂ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ. ನಾವು ಅವರ ಜೊತೆಯೇ ಇರ್ತೇವೆ. ಪರಮಾತ್ಮನೂ ನಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಮತ್ತು ನಾವು ಸಹ ಪರಮಾತ್ಮನನ್ನು ಅಗಲಿರಲು ಸಾಧ್ಯವಿಲ್ಲ. ಇಷ್ಟೊಂದು ಪ್ರೀತಿಯ ಅನುಭವ ಮಾಡ್ತಿದ್ದೀರಿ. ನಾವು ಅವರ ಹೃದಯದಲ್ಲಿರ್ತೇವೆ, ಅವರು ನಮ್ಮ ಹೃದಯದಲ್ಲಿರ್ತಾರೆ ಎಂದು ನಶೆಯಿಂದ ಹೇಳ್ತೀರಿ. ಇದರ ಅನುಭವಿಗಳಲ್ಲವೇ? ಅನುಭವಿಗಳಾಗಿದ್ದೀರಾ? ಹೃದಯದಲ್ಲಿ ಏನು ಬರ್ತದೆ? ಒಂದು ವೇಳೆ ನಾವು ಅನುಭವಿಗಳಾಗದಿದ್ದರೆ ಇನ್ಯಾರಾಗುವರು? ತಂದೆಯೂ ಸಹ ಇಂತಹ ಪ್ರೀತಿಗೆ ಅಧಿಕಾರಿಗಳನ್ನು ನೋಡಿ ಹರ್ಷಿತರಾಗ್ತಾರೆ. ಪರಮಾತ್ಮನ ಪ್ರೀತಿಯ ಚಿಹ್ನೆ ಏನೆಂದರೆ, ಯಾರೊಂದಿಗೆ ಪ್ರೀತಿ ಇರುವುದೋ ಅವರ ಹಿಂದೆ ಎಲ್ಲವನ್ನೂ ಬಲಿಹಾರಿ ಮಾಡಲು ಸಹಜವಾಗಿ ತಯಾರಾಗ್ತಾರೆ. ಅಂದಾಗ ತಾವೆಲ್ಲರೂ ಸಹ ತಂದೆಯ ಪ್ರತಿಯೊಬ್ಬ ಮಗು ತಂದೆಯ ಸಮಾನವಾಗಲಿ, ಪ್ರತಿಯೊಬ್ಬರ ಚೆಹರೆಯಿಂದ ತಂದೆ ಪ್ರತ್ಯಕ್ಷವಾಗಲಿ ಎಂದು ಯಾವುದನ್ನು ಬಯಸುತ್ತಾರೆಯೋ ಆ ರೀತಿ ಆಗಿದ್ದೀರಲ್ಲವೇ? ತಂದೆಗೆ ಅತಿ ಪ್ರಿಯವಾದ ಸ್ಥಿತಿಯನ್ನು ಅರಿತುಕೊಂಡಿದ್ದೀರಲ್ಲವೇ? ತಂದೆಗೆ ಅತಿ ಪ್ರಿಯವಾದ ಸ್ಥಿತಿಯಾಗಿದೆ ಸಂಪೂರ್ಣ ಪವಿತ್ರತೆ. ಈ ಬ್ರಾಹ್ಮಣ ಜನ್ಮದ ತಳಹದಿಯೂ ಸಹ ಸಂಪೂರ್ಣ ಪವಿತ್ರತೆಯಾಗಿದೆ. ಸಂಪೂರ್ಣ ಪವಿತ್ರತೆ ಗುಹ್ಯತೆಯನ್ನು ತಿಳಿದುಕೊಂಡಿದ್ದೀರಾ? ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಅಂಶ ಮಾತ್ರವೂ ಅಪವಿತ್ರತೆಯ ಹೆಸರು ಗುರುತು ಇರಬಾರದು. ಬಾಪ್ದಾದ ಈಗಿನ ಸಮಯದ ಸಮೀಪತೆಯ ಪ್ರಮಾಣ ಪದೇ ಪದೇ ಗಮನ ತರಿಸುತ್ತಿದ್ದಾರೆ. ಸಂಪೂರ್ಣ ಪವಿತ್ರತೆಯ ಲೆಕ್ಕದಿಂದ ನೋಡಿದಾಗ ವ್ಯರ್ಥ ಸಂಕಲ್ಪವೂ ಸಹ ಸಂಪೂರ್ಣತೆ ಅಲ್ಲ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ, ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆಯೇ? ಯಾವುದೇ ಪ್ರಕಾರದ ವ್ಯರ್ಥ ಸಂಕಲ್ಪ ಸಂಪೂರ್ಣತೆಯಿಂದ ದೂರ ಮಾಡುತ್ತಿಲ್ಲವೇ? ಪುರುಷಾರ್ಥದಲ್ಲಿ ಎಷ್ಟೆಷ್ಟು ಮುಂದುವರಿಯುತ್ತಾ ಹೋಗುತ್ತೀರಿ, ಅಷ್ಟು ರಾಯಲ್ ರೂಪದ ವ್ಯರ್ಥ ಸಂಕಲ್ಪ ಸಮಯವನ್ನು ವ್ಯರ್ಥವಾಗಿ ಸಮಾಪ್ತಿ ಮಾಡುತ್ತಿಲ್ಲವೇ? ರಾಯಲ್ ರೂಪದಲ್ಲಿ ಅಭಿಮಾನ ಮತ್ತು ಅಪಮಾನ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಯುದ್ಧ ಮಾಡುತ್ತಿಲ್ಲವೇ? ಒಂದು ವೇಳೆ ಅಭಿಮಾನದ ರೂಪದಲ್ಲಿ ಯಾವುದೇ ಪರಮಾತ್ಮನ ಕೊಡುಗೆಯನ್ನು ತನ್ನ ವಿಶೇಷತೆ ಎಂದು ತಿಳಿದುಕೊಳ್ಳುತ್ತೀರೆಂದರೆ ಆ ವಿಶೇಷತೆ ಅಭಿಮಾನವೂ ಸಹ ನಿಮ್ಮನ್ನು ಕೆಳಗೆ ತರ್ತದೆ, ವಿಘ್ನರೂಪವಾಗ್ತದೆ. ಮತ್ತು ಅಭಿಮಾನವೂ ಸಹ ಸೂಕ್ಷ್ಮ ರೂಪದಲ್ಲಿ ಇದೇ ಬರ್ತದೆ. ಅದನ್ನು ನೀವು ಸಹ ತಿಳಿದುಕೊಂಡಿದ್ದೀರಿ. ನನ್ನ ತನ ಬಂದಿತು ಅಥವಾ ನನ್ನ ಹೆಸರು, ನನಗೆ ಸ್ಥಾನಮಾನ ಇರಬೇಕು,
ಈ ನನ್ನತನ ಅಭಿಮಾನದ ರೂಪವನ್ನು ತೆಗೆದುಕೊಂಡು ಬಿಡುತ್ತದೆ. ಈ ವ್ಯರ್ಥ ಸಂಕಲ್ಪವೂ ಸಹ ಸಂಪೂರ್ಣತೆಯಿಂದ ದೂರ ಮಾಡ್ತದೆ. ಏಕೆಂದರೆ ಬಾಪ್ದಾದ ಇದನ್ನೇ ಬಯಸ್ತಾರೆ, ಸ್ವಮಾನದಲ್ಲಿರಿ, ಅಭಿಮಾನವೂ ಬೇಡ, ಅಪಮಾನವೂ ಬೇಡ. ವ್ಯರ್ಥ ಸಂಕಲ್ಪಗಳು ಬರಲು ಇದೇ ಕಾರಣವಾಗ್ತದೆ. ಬಾಪ್ದಾದ ಪ್ರತಿಯೊಬ್ಬ ಮಗುವನ್ನು ಡಬಲ್ ಮಾಲೀಕತ್ವದ ನಿಶ್ಚಯ ಮತ್ತು ನಶೆಯಲ್ಲಿ ನೋಡಲು ಬಯಸುತ್ತಾರೆ. ಡಬಲ್ ಮಾಲೀಕತ್ವ ಏನಾಗಿದೆ? ಒಂದನೆಯದಾಗಿ ತಂದೆಯ ಖಜಾನೆಗಳಿಗೆ ಮಾಲೀಕರು ಮತ್ತು ಎರಡನೆಯದ್ದು ಸ್ವರಾಜ್ಯದ ಮಾಲೀಕರು. ಎರಡೂ ಪ್ರಕಾರದ ಮಾಲೀಕತ್ವವೂ ಬೇಕು. ಏಕೆಂದರೆ ಎಲ್ಲರೂ ಬಾಲಕರೂ ಆಗಿದ್ದೀರಿ ಮತ್ತು ಮಾಲೀಕರೂ ಆಗಿದ್ದೀರಿ. ಆದರೆ ಬಾಪ್ದಾದ ನೋಡಿದರು, ಬಾಲಕರಂತೂ ಎಲ್ಲರೂ ಆಗಿದ್ದೀರಿ. ಏಕೆಂದರೆ ನನ್ನ ಬಾಬಾ ಎಂದು ಎಲ್ಲರೂ ಹೇಳ್ತೀರಿ. ನನ್ನ ಬಾಬಾ ಎಂದು ಹೇಳುವುದು ಅರ್ಥಾತ್ ಬಾಲಕರಾಗುವುದು. ಆದರೆ ಬಾಲಕರ ಜೊತೆಗೆ ಎರಡೂ ಪ್ರಕಾರದ ಮಾಲೀಕರಾಗಬೇಕು. ಆದರೆ ಈ ಮಾಲೀಕತ್ವದಲ್ಲಿ ನಂಬರ್ ವಾರ್ ಆಗ್ತೀರಿ. ನಾನು ಬಾಲಕ ಹಾಗೂ ಮಾಲೀಕನೂ ಆಗಿದ್ದೇನೆ. ಆಸ್ತಿಯ ಖಜಾನೆ ಪ್ರಾಪ್ತಿಯಾಗಿದೆ. ಆದ್ದರಿಂದ ಬಾಲಕತನದ ನಿಶ್ಚಯ ಮತ್ತು ನಶೆ ಇರುತ್ತದೆ. ಆದರೆ ಪ್ರಾಕ್ಟಿಕಲ್ನಲ್ಲಿ ಮಾಲೀಕತನದ ನಿಶ್ಚಯದ ನಶೆಯಲ್ಲಿ ನಂಬರ್ ವಾರ್ ಆಗ್ತೀರಿ. ಸ್ವರಾಜ್ಯಾಧಿಕಾರಿ ಮಾಲೀಕರಾಗುವುದರಲ್ಲಿ ವಿಶೇಷವಾಗಿ ಮನಸ್ಸು ವಿಘ್ನ ಹಾಕ್ತದೆ. ಮನಸ್ಸಿನ ಮಾಲೀಕರಾಗಿ ಎಂದಿಗೂ ಮನಸ್ಸಿಗೆ ಪರವಶರಾಗಬೇಡಿ. ಸ್ವರಾಜ್ಯ ಅಧಿಕಾರಿಗಳಾಗುತ್ತೇವೆಂದು ಹೇಳ್ತೀರಿ. ಅಂದ ಮೇಲೆ ಸ್ವರಾಜ್ಯಾಧಿಕಾರಿ ಅರ್ಥಾತ್ ರಾಜರಾಗಿದ್ದೀರಿ. ಹೇಗೆ ಬ್ರಹ್ಮ ತಂದೆ ಪ್ರತಿನಿತ್ಯ ಪರಿಶೀಲನೆ ಮಾಡಿಕೊಂಡು ಮನಸ್ಸಿನ ಮಾಲೀಕನಾಗಿ ವಿಶ್ವದ ಮಾಲೀಕನ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡರು, ಹಾಗೆಯೇ ಈ ಮನಸ್ಸು ಬುದ್ಧಿ ರಾಜನ ಲೆಕ್ಕದಲ್ಲಿ ಮಂತ್ರಿಗಳಾಗಿದ್ದಾರೆ. ಈ ವ್ಯರ್ಥ ಸಂಕಲ್ಪವೂ ಸಹ ಮನಸ್ಸಿನಲ್ಲಿಯೇ ಉತ್ಪನ್ನವಾಗ್ತದೆ. ಅಂದಾಗ ಮನಸ್ಸು ವ್ಯರ್ಥ ಸಂಕಲ್ಪಕ್ಕೆ ವಶ ಮಾಡ್ತದೆ. ಒಂದು ವೇಳೆ ಆಜ್ಞೆಯ ಪ್ರಮಾಣ ನಡೆಯುವುದಿಲ್ಲವೆಂದರೆ ಮನಸ್ಸು ಚಂಚಲವಾಗುವ ಕಾರಣ ಪರವಶ ಮಾಡಿಬಿಡುತ್ತದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಹಾಗೆ ನೋಡಿದರೆ ಮನಸ್ಸನ್ನು ಕುದುರೆ ಎಂದು ಹೇಳ್ತಾರೆ. ಏಕೆಂದರೆ ಚಂಚಲವಾಗುತ್ತದೆಯಲ್ಲವೇ? ಮತ್ತು ತಮ್ಮ ಬಳಿ ಶ್ರೀಮತವೆಂಬ ಲಗಾಮಿದೆ. ಒಂದು ವೇಳೆ ಶ್ರೀಮತದ ಲಗಾಮು ಸ್ವಲ್ಪ ಸಡಿಲವಾದರೂ ಸಹ ಮನಸ್ಸು ಚಂಚಲವಾಗ್ತದೆ. ಲಗಾಮು ಏಕೆ ಸಡಿಲವಾಗ್ತದೆ? ಏಕೆಂದರೆ ಅಲ್ಲಲ್ಲಿ ಬದಿಯ ದೃಶ್ಯಗಳನ್ನು ನೋಡತೊಡಗುತ್ತೀರಿ ಮತ್ತು ಲಗಾಮು ಸಡಿಲವಾದರೆ ಮನಸ್ಸಿಗೆ ಅವಕಾಶ ಸಿಗ್ತದೆ. ಆದ್ದರಿಂದ ಸದಾ ನಾನು ಬಾಲಕ ಹಾಗೂ ಮಾಲೀಕನಾಗಿದ್ದೇನೆ ಎಂಬ ಸ್ಮೃತಿಯಲ್ಲಿರಿ. ಪರಿಶೀಲನೆ ಮಾಡಿಕೊಳ್ಳಿ. ಖಜಾನೆಗಳಿಗೆ ಮಾಲೀಕನಾಗಿದ್ದೇನೆ ಎಂದ ಮೇಲೆ ಸ್ವರಾಜ್ಯಕ್ಕೂ ಮಾಲೀಕ, ಡಬಲ್ ಮಾಲೀಕನಾಗಿದ್ದೇನೆಯೇ? ಒಂದು ವೇಳೆ ಮಾಲೀಕತ್ವ ಕಡಿಮೆ ಇದ್ದರೆ ನಿರ್ಬಲ ಸಂಸ್ಕಾರ ಇಮರ್ಜ್ ಆಗ್ತದೆ ಮತ್ತು ಸಂಸ್ಕಾರಕ್ಕೆ ಏನು ಹೇಳ್ತೀರಿ? ನನ್ನ ಸಂಸ್ಕಾರವೇ ಹೀಗಿದೆ, ನನ್ನ ಸ್ವಭಾವವೇ ಹೀಗಿದೆ ಎಂದು. ಆದರೆ ಇದು ನನ್ನದಾಗಿದೆಯೇ? ಹೇಳುವಾಗ ಮಾತ್ರ ನನ್ನ ಸಂಸ್ಕಾರವೆಂದು ಹೇಳ್ತೀರಿ. ಅಂದ ಮೇಲೆ ಇದು ನನ್ನದಾಗಿದೆಯೇ? ನನ್ನ ಸಂಸ್ಕಾರವೆಂದು ಹೇಳುವುದು ಸರಿಯೇ? ನನ್ನದಾಗಿದೆಯೇ ಅಥವಾ ರಾವಣನ ಆಸ್ತಿಯಾಗಿದೆಯೇ? ನಿರ್ಬಲ ಸಂಸ್ಕಾರ ರಾವಣನ ಸಂಪತ್ತಾಗಿದೆ. ಅದಕ್ಕೆ ನನ್ನದೆಂದು ಹೇಗೆ ಹೇಳುವಿರಿ? ನನ್ನ ಸಂಸ್ಕಾರ ಯಾವುದಾಗಿದೆ? ಯಾವುದು ತಂದೆಯ ಸಂಸ್ಕಾರವಾಗಿದೆಯೋ ಅದು ನನ್ನ ಸಂಸ್ಕಾರವಾಗಿದೆ. ಅಂದಾಗ ತಂದೆಯ ಸಂಸ್ಕಾರ ಯಾವುದು? ವಿಶ್ವ ಕಲ್ಯಾಣದ ಸಂಸ್ಕಾರ, ಶುಭ ಭಾವನೆ, ಶುಭ ಕಾಮನೆಯ ಸಂಸ್ಕಾರವಾಗಿದೆ. ಆದ್ದರಿಂದ ಯಾವುದೇ ನಿರ್ಬಲ ಸಂಸ್ಕಾರವನ್ನು ನನ್ನ ಸಂಸ್ಕಾರವೆಂದು ಹೇಳುವುದೇ ತಪ್ಪಾಗಿದೆ. ನನ್ನ ಸಂಸ್ಕಾರವನ್ನು ಒಂದು ವೇಳೆ ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡಿದ್ದೀರಿ, ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡಿದ್ದೀರಿ ಎಂದರೆ ಅಶುದ್ಧ ವಸ್ತುವನ್ನು ಹೃದಯದಲ್ಲಿ ಕೂರಿಸಿಕೊಂಡಿದ್ದೀರಿ ಎಂದರ್ಥ. ನನ್ನ ವಸ್ತುವಿನೊಂದಿಗೆ ಪ್ರೀತಿ ಇರುತ್ತದೆಯಲ್ಲವೇ? ಅಂದ ಮೇಲೆ ಒಂದು ವೇಳೆ ನಿರ್ಬಲ ಸಂಸ್ಕಾರವನ್ನು ನನ್ನದೆಂದು ತಿಳಿಯುವುದು ಎಂದರೆ ನನ್ನ ಹೃದಯದಲ್ಲಿ ಅದಕ್ಕೆ ಸ್ಥಾನವನ್ನು ಕೊಡುವುದಾಗಿದೆ. ಆದ್ದರಿಂದ ಕೆಲವು ಬಾರಿ ಮಕ್ಕಳಿಗೆ ಯುದ್ಧ ಮಾಡಬೇಕಾಗ್ತದೆ. ಏಕೆಂದರೆ ಶುಭ ಮತ್ತು ಅಶುಭ ಎರಡನ್ನೂ ಹೃದಯದಲ್ಲಿ ಕೂರಿಸಿಕೊಂಡರೆ ಎರಡು ಏನು ಮಾಡ್ತವೆ? ಯುದ್ಧವನ್ನೇ ಮಾಡುತ್ತದೆಯಲ್ಲವೇ? ಯಾವಾಗ ನನ್ನ ಸಂಸ್ಕಾರ ಎಂಬುದು ಸಂಕಲ್ಪ ವಾಣಿಯಲ್ಲಿ ಬರುವುದೋ ಆಗ ಪರಿಶೀಲನೆ ಮಾಡಿಕೊಳ್ಳಿ, ಈ ಅಶುಭ ಸಂಸ್ಕಾರ ನನ್ನದಲ್ಲ. ಅಂದ ಮೇಲೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿದೆ. ಬಾಪ್ದಾದರವರು ಪ್ರತಿಯೊಬ್ಬ ಮಗುವನ್ನು
ಪದುಮದಷ್ಟು ಭಾಗ್ಯವಂತ ಚಲನೆ ಮತ್ತು ಚೆಹರೆಯಲ್ಲಿ ನೋಡಲು ಬಯಸುತ್ತಾರೆ. ಕೆಲವು ಮಕ್ಕಳು ಹೇಳ್ತಾರೆ, ಭಾಗ್ಯವಂತರಂತೂ ಆಗಿದ್ದೇವೆ, ಆದರೆ ನಡೆಯುತ್ತಾ ತಿರುಗಾಡುತ್ತಾ ಯಾವ ಭಾಗ್ಯ ಸ್ಮೃತಿಗೆ ಬರಬೇಕೋ ಅದು ವಿಸ್ಮೃತಿಯಾಗ್ತದೆ ಮತ್ತು ಬಾಪ್ದಾದ ಪ್ರತಿ ಸಮಯ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡಲು ಬಯಸುತ್ತಾರೆ. ಯಾರಾದರೂ ತಮ್ಮನ್ನು ನೋಡಿದರೆ ಚೆಹರೆ ಚಲನೆಯಿಂದ ಭಾಗ್ಯಶಾಲಿಗಳಂತೆ ಕಾಣಬೇಕು. ಆಗ ತಾವು ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆಯಾಗುವುದು. ಏಕೆಂದರೆ ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಅನುಭವ ಮಾಡಲು ಬಯಸುತ್ತಾರೆ. ಹೇಗೆ ಇತ್ತೀಚಿನ ವಿಜ್ಞಾನ ಪ್ರತ್ಯಕ್ಷ ರೂಪದಲ್ಲಿ ತೋರಿಸುತ್ತದೆಯಲ್ಲವೇ, ಅನುಭವ ಮಾಡಿಸುತ್ತದೆಯಲ್ಲವೇ, ಬಿಸಿಯ ಅನುಭವವನ್ನು ಮಾಡಿಸುತ್ತದೆ, ತಣ್ಣನೆಯ ಅನುಭವವನ್ನು ಮಾಡಿಸುತ್ತದೆ. ಅಂದ ಮೇಲೆ ಶಾಂತಿಯ ಶಕ್ತಿಯಿಂದಲೂ ಸಹ ಅನುಭವ ಮಾಡಲು ಬಯಸುತ್ತಾರೆ. ಎಷ್ಟೆಷ್ಟು ಸ್ವಯಂ ಅನುಭವದಲ್ಲಿರುತ್ತೀರೋ ಆಗ ಅನ್ಯರಿಗೂ ಅನುಭವ ಮಾಡಿಸಬಲ್ಲಿರಿ. ಬಾಪ್ದಾದ ಇದೇ ಸೂಚನೆ ನೀಡಿದ್ದಾರೆ. ಈಗ ಕಂಬೈನ್ಡ್ ಸೇವೆ ಮಾಡಿ, ಕೇವಲ ಮುಖದಿಂದಲ್ಲ, ಆದರೆ ವಾಣಿಯ ಜೊತೆಗೆ ಅನುಭವಿ ಮೂರ್ತಿಯಾಗಿ ಅನುಭವ ಮಾಡಿಸುವ ಸೇವೆಯನ್ನು ಮಾಡಿ. ಯಾವುದಾದರೊಂದು ಶಾಂತಿಯ ಅನುಭವ, ಖುಷಿಯ ಅನುಭವ, ಆತ್ಮಿಕ ಪ್ರೀತಿಯ ಅನುಭವ ಆಗಲಿ. ಅನುಭವ ಇಂತಹ ವಸ್ತುವಾಗಿದೆ, ಅದು ಒಂದು ಬಾರಿ ಅನುಭವವಾದರೂ ಸಹ ಮತ್ತೆ ಬಿಡೋದಿಲ್ಲ. ಕೇಳಿರುವುದು ಮರೆತು ಹೋಗಬಹುದು, ಆದರೆ ಅನುಭವ ಮಾಡಿರೋದನ್ನು ಮರೆಯೋದಿಲ್ಲ. ಅದು ಅನುಭವ ಮಾಡಿಸುವವರ ಸಮೀಪ ಕರೆತರ್ತದೆ. ಮುಂದೆ ಏನು ನವೀನತೆಯನ್ನು ಮಾಡಬೇಕೆಂದು ಎಲ್ಲರೂ ಕೇಳ್ತೀರಿ. ಬಾಪ್ದಾದ ನೋಡಿದರು, ಸೇವೆಯನ್ನಂತೂ ಎಲ್ಲರೂ ಉಮಂಗ ಉತ್ಸಾಹದಿಂದ ಮಾಡ್ತಿದ್ದೀರಿ. ಪ್ರತಿಯೊಂದು ವರ್ಗವೂ ಮಾಡುತ್ತಿದೆ. ಇಂದೂ ಕೂಡ ಅನೇಕ ವರ್ಗಗಳು ಸೇರಿದ್ದೀರಲ್ಲವೇ. ಮೆಗಾ ಪ್ರೋಗ್ರಾಮುಗಳನ್ನು ಮಾಡಿದ್ದೀರಿ, ಸಂದೇಶವನ್ನು ಕೊಟ್ಟಿದ್ದೀರಿ, ದೂರು ಕೇಳುವುದರಿಂದಂತೂ ಮುಕ್ತರಾದಿರಿ. ಇದಕ್ಕಾಗಿ ಶುಭಾಶಯಗಳು. ಆದರೆ ಇಲ್ಲಿಯವರೆಗೂ ಸಹ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬ ಸುದ್ದಿ ಹರಡಿಲ್ಲ. ಬ್ರಹ್ಮಕುಮಾರಿಯರು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ, ಬ್ರಹ್ಮಕುಮಾರಿಯರದ್ದು ಬಹಳ ಒಳ್ಳೆಯ ಜ್ಞಾನವಾಗಿದೆ ಎಂದು ಹೇಳ್ತಿದ್ದಾರೆ. ಆದರೆ ಇದೇ ಪರಮಾತ್ಮನ ಜ್ಞಾನವಾಗಿದೆ, ಪರಮಾತ್ಮನ ಜ್ಞಾನ ನಡೀತಿದೆ ಎಂಬ ಶಬ್ದ ಹರಡಲಿ. ರಾಜಯೋಗದ ಕೋರ್ಸನ್ನೂ ಕೊಡ್ತೀರಿ, ಪರಮಾತ್ಮನೊಂದಿಗೆ ಆತ್ಮನ ಜೋಡಣೆ ಮಾಡಿಸ್ತೀರಿ. ಆದರೆ ಈಗ ಪರಮಾತ್ಮನ ಕಾರ್ಯವನ್ನು ಸ್ವಯಂ ಪರಮಾತ್ಮನೇ ಮಾಡಿಸುತ್ತಿದ್ದಾರೆ ಎಂಬುದನ್ನು ಬಹಳ ಕಡಿಮೆ ಮಂದಿ ಅನುಭವ ಮಾಡ್ತಿದ್ದಾರೆ. ಆತ್ಮ ಮತ್ತು ಧಾರಣೆಗಳು ಈಗ ಪ್ರತ್ಯಕ್ಷವಾಗುತ್ತಿವೆ. ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದಾರೆ, ಚೆನ್ನಾಗಿ ಕಲಿಸ್ತಿದ್ದಾರೆ, ಚೆನ್ನಾಗಿ ಮಾತನಾಡುತ್ತಾರೆ. ಇಲ್ಲಿಯ ತನಕ ಸರಿಯಾಗಿದೆ, ಜ್ಞಾನ ಚೆನ್ನಾಗಿದೆ ಎಂಬುದನ್ನೂ ಹೇಳ್ತಾರೆ. ಆದರೆ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬ ಶಬ್ದವೇ ತಂದೆಯ ಸಮೀಪ ಕರೆತರುವುದು. ಮತ್ತು ಎಷ್ಟು ತಂದೆಗೆ ಸಮೀಪ ತರುವರೋ ಅಷ್ಟು ಸ್ವತಃ ಅನುಭವ ಮಾಡ್ತಾ ಇರ್ತಾರೆ. ಅಂದಾಗ ಇಂತಹ ಪ್ಲಾನ್ ಮತ್ತು ಭಾಷಣಗಳಲ್ಲಿ ಇಂತಹ ಹೊಳಪನ್ನು ತುಂಬಿ ಅದರಲ್ಲಿ ಆತ್ಮರು ಪರಮಾತ್ಮನ ಸಮೀಪ ಬಂದು ಬಿಡಲಿ. ದಿವ್ಯ ಗುಣಗಳ ಧಾರಣೆಯಲ್ಲಿ ಎಲ್ಲರ ಗಮನ ಹರಿದಿದೆ. ಆತ್ಮದ ಜ್ಞಾನ ಕೊಡ್ತಾರೆ, ಪರಮಾತ್ಮನ ಜ್ಞಾನವನ್ನು ಕೊಡುತ್ತಾರೆಂದು ಹೇಳ್ತಾರೆ. ಆದರೆ ಪರಮಾತ್ಮ ಬಂದು ಬಿಟ್ಟಿದ್ದಾರೆ. ಪರಮಾತ್ಮನ ಕಾರ್ಯವನ್ನು ಸ್ವಯಂ ಪರಮಾತ್ಮನೇ ನಡೆಸುತ್ತಿದ್ದಾರೆ. ಈ ಪ್ರತ್ಯಕ್ಷವು ಅಯಸ್ಕಾಂತದಂತೆ ಸಮೀಪ ಕರೆತರುವುದು. ತಾವೆಲ್ಲರೂ ಸಹ ಯಾವಾಗ ತಂದೆ ಸಿಕ್ಕಿದ್ದಾರೆ, ತಂದೆಯೊಂದಿಗೆ ಮಿಲನ ಮಾಡಬೇಕೆಂದು ತಿಳಿದುಕೊಂಡಿರೋ ಆಗಲೇ ಸಮೀಪ ಬಂದಿರಿ. ಬಹುತೇಕ ಮಂದಿ ಸ್ನೇಹಿಗಳಾಗ್ತಾರೆ. ಅವರು ಏನನ್ನು ತಿಳಿದುಕೊಂಡು ಆಗ್ತಾರೆ? ಕಾರ್ಯ ಬಹಳ ಚೆನ್ನಾಗಿದೆ, ಬ್ರಹ್ಮಕುಮಾರಿಯರು ಯಾವ ಕಾರ್ಯ ಮಾಡುತ್ತಿದ್ದಾರೆ, ಪರಿವರ್ತನೆ ಮಾಡಿಸುತ್ತಿದ್ದಾರೆ, ಅದನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದುಕೊಂಡು ಸ್ನೇಹಿಗಳಾಗ್ತಾರೆ. ಆದರೆ ಪರಮಾತ್ಮನೇ ಹೇಳ್ತಿದ್ದಾರೆ, ಪರಮಾತ್ಮನಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಎಂಬುವಷ್ಟು ಸಮೀಪಕ್ಕೆ ಬರುತ್ತಿಲ್ಲ. ಏಕೆಂದರೆ ಬ್ರಹ್ಮಕುಮಾರಿಯರು ಏನು ಮಾಡ್ತಾರೆ, ಇವರ ಜ್ಞಾನವೇನು ಎಂಬುದನ್ನು ಮೊದಲು ತಿಳಿದುಕೊಂಡಿರಲಿಲ್ಲವೋ ಅದನ್ನು ಈಗ ತಿಳಿದುಕೊಳ್ಳುತ್ತಿದ್ದಾರೆ. ಆದರೆ ಪರಮಾತ್ಮನ ಪ್ರತ್ಯಕ್ಷತೆ, ಒಂದು ವೇಳೆ ಇದು ಪರಮಾತ್ಮನ ಜ್ಞಾನವಾಗಿದೆ ಎಂಬುದು ಅರ್ಥವಾದರೆ ಅವರು ನಿಲ್ಲುವರೇ? ಹೇಗೆ ತಾವು ಓಡಿಕೊಂಡು ಬಂದಿದ್ದೀರಲ್ಲವೇ, ಹಾಗೆಯೇ ಎಲ್ಲರೂ ಓಡಿ ಬರ್ತಾರೆ. ಆದ್ದರಿಂದ ಈಗ ಇಂತಹ ಪ್ಲಾನ್ ಮಾಡಿ, ಇಂತಹ ಭಾಷಣಗಳನ್ನು ತಯಾರು ಮಾಡಿ, ಪರಮಾತ್ಮಾನುಭೂತಿಯ ಪ್ರಾಕ್ಟಿಕಲ್ ಮಾದರಿಯಾಗಿರಿ.
ಆಗ ತಂದೆಯ ಪ್ರತ್ಯಕ್ಷದಲ್ಲಿ ಕಾಣುವುದು. ಈಗಿನ್ನೂ ಚೆನ್ನಾಗಿದೆ ಎಂಬುದರವರೆಗೆ ತಲುಪಿದ್ದಾರೆ. ನಾವೂ ಒಳ್ಳೆಯವರಾಗಬೇಕು. ಆ ಅಲೆ ಪರಮಾತ್ಮನ ಪ್ರೀತಿಯ ಅನುಭೂತಿಯಿಂದಲೇ ಹರಡುವುದು. ಆದ್ದರಿಂದ ಅನುಭವಿ ಮೂರ್ತಿಗಳಾಗಿ ಅನುಭವ ಮಾಡಿಸಿ. ಒಳ್ಳೆಯದು. ಈಗ ಡಬಲ್ ಮಾಲೀಕತ್ವದ ಸ್ಮೃತಿಯಿಂದ ಸಮರ್ಥರನ್ನಾಗಿ ಮಾಡಿ. ಸೇವಾ ಟರ್ನ್ ಪಂಜಾಬಿನದ್ದಾಗಿದೆ. ಕೈಗಳನ್ನು ಅಲುಗಾಡಿಸಿ. ಒಳ್ಳೆಯದು. ಯಾವುದೆಲ್ಲ ಝೋನಿಗೆ ಸೇವೆಯ ಸರದಿ ಸಿಗುವುದೋ ಅವರು ತಂದೆ ತೆರೆದ ಹೃದಯದಿಂದ ಬಂದಿರುತ್ತಾರೆ. ಒಳ್ಳೆಯ ಅವಕಾಶವನ್ನು ತೆಗೆದುಕೊಳ್ಳುತ್ತಾರೆ. ಬಾಪ್ದಾದರವರಿಗೂ ಸಹ ಖುಷಿಯಾಗ್ತದೆ. ಪ್ರತಿಯೊಂದು ಝೋನಿನವರು ಸೇವೆಯ ಅವಕಾಶವನ್ನು ಬಹಳ ಚೆನ್ನಾಗಿ ಉಪಯೋಗಿಸಿಕೊಳ್ತೀರಿ. ಎಲ್ಲರೂ ಸಹ ಪಂಜಾಬಿಗೆ ಸಾಮಾನ್ಯ ರೀತಿಯಿಂದ ಸಿಂಹವೆಂದು ಹೇಳ್ತಾರೆ ಮತ್ತು ಬಾಪ್ದಾದ ಹೇಳ್ತಾರೆ ಸಿಂಹ ಅರ್ಥಾತ್ ವಿಜಯಿ. ಅಂದಾಗ ಪಂಜಾಬಿನವರು ಸದಾ ತಮ್ಮ ಮಸ್ತಕದ ಮಧ್ಯೆ ವಿಜಯದ ತಿಲಕದ ಅನುಭವ ಮಾಡಬೇಕಾಗಿದೆ. ವಿಜಯದ ತಿಲಕ ಸಿಕ್ಕಿದೆ. ಸದಾ ಇದೇ ಸ್ಮೃತಿ ಇರಲಿ. ನಾವೇ ಕಲ್ಪಕಲ್ಪದ ವಿಜಯಿಗಳಾಗಿದ್ದೇವೆ. ನಾವೇ ಆಗಿದ್ದೇವೆ ಮತ್ತು ಕಲ್ಪಕಲ್ಪವೂ ಆಗ್ತೇವೆ. ಒಳ್ಳೆಯದು. ಪಂಜಾಬಿನವರು ವಾರಸುದಾರರನ್ನು ತಂದೆಯ ಮುಂದೆ ಕರೆದುಕೊಂಡು ಬರುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೀರಲ್ಲವೇ? ಬಾಪ್ದಾದರವರ ಮುಂದೆ ಇನ್ನೂ ವಾರಸುದಾರರನ್ನು ಕರೆತಂದಿಲ್ಲ. ಸ್ನೇಹಿಗಳನ್ನು ಕರೆತಂದಿದ್ದೀರಿ. ಎಲ್ಲ ಝೋನಿನವರು ಸ್ನೇಹಿ ಸಹಯೋಗಿಗಳನ್ನು ಕರೆತಂದಿದ್ದೀರಿ. ಆದರೆ ವಾರಸುದಾರರನ್ನು ಕರೆತಂದಿಲ್ಲ. ತಯಾರು ಮಾಡುತ್ತಿದ್ದೀರಲ್ಲವೇ? ಎಲ್ಲ ಪ್ರಕಾರದವರೂ ಬೇಕಲ್ಲವೇ? ಸ್ನೇಹಿಗಳೂ ಬೇಕು, ಸಹಯೋಗಿಗಳೂ ಬೇಕು, ವಾರಸುದಾರರೂ ಬೇಕು, ಮೈಟ್ ಮತ್ತು ಮೈಕ್ ಆತ್ಮಗಳೂ ಬೇಕು. ಎಲ್ಲ ಪ್ರಕಾರದವರೂ ಬೇಕಾಗಿದೆ. ಚೆನ್ನಾಗಿದೆ. ಸೇವಾ ಕೇಂದ್ರಗಳ ವೃದ್ಧಿಯಂತೂ ಆಗುತ್ತಿದೆ. ಎಲ್ಲರೂ ಉಮಂಗ ಉತ್ಸಾಹದಿಂದ ಸೇವೆಯಲ್ಲಿ ವೃದ್ಧಿಯನ್ನು ತರುತ್ತಿದ್ದೀರಿ. ಈಗ ಇದನ್ನು ನೋಡುತ್ತೇವೆ. ಪರಮಾತ್ಮ ಬಂದು ಬಿಟ್ಟಿದ್ದಾರೆ ಎಂದು ಯಾವ ಝೋನಿನಲ್ಲಿ ಪ್ರತ್ಯಕ್ಷವಾಗ್ತದೆ. ತಂದೆಯನ್ನು ಯಾವ ಝೋನಿನವರು ಪ್ರತ್ಯಕ್ಷ ಮಾಡ್ತೀರಿ ಎಂಬುದನ್ನು ಬಾಪ್ದಾದ ನೋಡುತ್ತಿದ್ದಾರೆ. ವಿದೇಶದವರು ಮಾಡುವಿರಾ? ವಿದೇಶದವರು ಮಾಡಬಹುದು. ಪಂಜಾಬಿನವರು ನಂಬರನ್ನು ತೆಗೆದುಕೊಳ್ಳಿ. ಎಲ್ಲರೂ ತಮಗೆ ಸಹಯೋಗ ಕೊಡುವರು. ಇದೇ ಆಗಿದೆ, ಇದೇ ಆಗಿದೆ, ಇದೇ ಆಗಿದೆ ಎಂಬ ಶಬ್ದವನ್ನು ಹರಡಲಿ. ಇದಕ್ಕೆ ಬಹಳ ಸಮಯದಿಂದ ಪ್ರಯತ್ನ ಪಡುತ್ತಿದ್ದೀರಿ. ಇವರೂ ಇದ್ದಾರೆ ಎಂಬುದು ಇಲ್ಲಿಯವರೆಗೆ ಬಂದಿದೆ. ಆದರೆ ಇದೇ ಪರಮಾತ್ಮನ ಕಾರ್ಯ ಎಂಬುದು ಆಗಿಲ್ಲ. ಅಂದಾಗ ಪಂಜಾಬಿನವರು ಏನು ಮಾಡುವಿರಿ? ಇದೇ ಶಬ್ದ ಹರಡಲಿ. ಇದೇ ಪರಮಾತ್ಮನ ಕಾರ್ಯವಾಗಿದೆ, ಇದೇ ಆಗಿದೆ. ಟೀಚರ್ಸ್ ಸಮ್ಮತವೇ? ಯಾವಾಗ ಮಾಡುವಿರಿ? ಈ ವರ್ಷದಲ್ಲಿ ಮಾಡುವಿರಾ? ಹೊಸ ವರ್ಷ ಆರಂಭವಾಯಿತಲ್ಲವೇ? ಅಂದ ಮೇಲೆ ಹೊಸ ವರ್ಷದಲ್ಲಿ ಯಾವುದಾದರೂ ನವೀನತೆ ತರಬೇಕಲ್ಲವೇ? ಇದು ಒಂದು ಸಂಸ್ಥೆ ಇದೆ ಎಂಬುದನ್ನು ಬಹಳ ಕೇಳಿದ್ದಾರೆ. ಹೇಗೆ ತಮ್ಮ ಮನಸ್ಸಿನಲ್ಲಿ ಸ್ವತಃವಾಗಿ ಬಾಬಾ 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 ಎಂದು ನೆನಪಿರುತ್ತದೆಯೋ ಹಾಗೆಯೇ ಅವರ ಬಾಯಿಯಿಂದ ನಮ್ಮ ತಂದೆ ಬಂದು ಬಿಟ್ಟರು ಎಂಬ ಶಬ್ದ ಹೊರಡಲಿ. ನನ್ನ ಬಾಬಾ ಎಂಬ ಕೂಗು 4 ಮೂಲೆಗಳಿಂದ ಕೇಳಿ ಬರಲಿ. ಆದರೆ ಆರಂಭವಂತೂ ಒಂದು ಮೂಲೆಯಿಂದಲೇ ಆಗಬೇಕಲ್ಲವೇ? ಅಂದಾಗ ಪಂಜಾಬ್ ಕಮಾಲ್ ಮಾಡುವಿರಾ? ಏಕೆ ಮಾಡೋದಿಲ್ಲ? ಮಾಡಲೇಬೇಕಾಗಿದೆ. ಬಹಳ ಒಳ್ಳೆಯದು. ಮುಂಚಿತವಾಗಿಯೇ ಶುಭಾಶಯಗಳು. ಒಳ್ಳೆಯದು. 4 ಕಡೆಯ ಸರ್ವ ಆತ್ಮಿಕ ಗುಲಾಬಿ ಮಕ್ಕಳಿಗೆ, ಸದಾ ತಂದೆಗೆ ಅತಿ ಪ್ರಿಯ ಮತ್ತು ದೇಹಭಾನದಿಂದ ಅತಿ ಭಿನ್ನ ಬಾಪ್ದಾದರವರ ಹೃದಯದ ಪ್ರಿಯ ಮಕ್ಕಳಿಗೆ, ಸದಾ ಒಬ್ಬ ತಂದೆ, ಏಕಾಗ್ರ ಮನಸ್ಸು ಮತ್ತು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಮಕ್ಕಳಿಗೆ, 4 ಕಡೆಯ ಭಿನ್ನ ಭಿನ್ನ ಸಮಯದಲ್ಲಿ ಭಿನ್ನ ಭಿನ್ನ ಸ್ಥಾನದಲ್ಲಿದ್ದರೂ ಸಹ ವಿಜ್ಞಾನದ ಸಾಧನಗಳಿಂದ ಮಧುಬನದಲ್ಲಿ ತಲುಪುವವರು, ಸನ್ಮುಖದಲ್ಲಿ ನೋಡುವವರು, ಎಲ್ಲ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮುದ್ದು ಮಕ್ಕಳು, ಕಲ್ಪಕಲ್ಪದ ಪರಮಾತ್ಮನ ಪ್ರೀತಿಗೆ ಪಾತ್ರರಾದ ಅಧಿಕಾರಿ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಹೃದಯಪೂರ್ವಕ ಶುಭಾಶಯಗಳನ್ನು ಪದುಮದಷ್ಟು ಸ್ವೀಕಾರ ಮಾಡಿರಿ. ಮತ್ತು ಜೊತೆಯಲ್ಲಿ ಡಬಲ್ ಮಾಲೀಕ ಮಕ್ಕಳಿಗೆ ಬಾಪ್ದಾದರವರ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ದಾದಿಜಿಯವರೊಂದಿಗೆ ಮಧುಬನದ ಹೀರೋ ಪಾತ್ರಧಾರಿಯಾಗಿದ್ದೀರಿ. ಸದಾ 0 ತಂದೆಯ ನೆನಪಿದೆ. ಭಲೆ ಶರೀರ ನಡೆಯೋದಿಲ್ಲ, ಸ್ವಲ್ಪ ನಿಧಾನವಾಗಿ ನಡೀತದೆ. ಆದರೆ ಎಲ್ಲರ ಪ್ರೀತಿ ಮತ್ತು ಆಶೀರ್ವಾದಗಳು ನಿಮ್ಮನ್ನು ನಡೆಸುತ್ತಿವೆ. ತಂದೆಯ ಆಶೀರ್ವಾದವಂತೂ ಇದ್ದೇ ಇದೆ. ಜೊತೆಗೆ ಎಲ್ಲರ ಆಶೀರ್ವಾದಗಳೂ ಇವೆ. ಎಲ್ಲರೂ ದಾದಿಯನ್ನು ಬಹಳ ಪ್ರೀತಿ ಮಾಡುತ್ತೀರಲ್ಲವೇ? ನೋಡಿ,
ಎಲ್ಲರೂ ಇದನ್ನೇ ಹೇಳ್ತಾರೆ, ದಾದಿಯರು ಬೇಕು, ದಾದಿಯವರು ಬೇಕು, ದಾದಿಯವರು ಬೇಕು. ಅಂದ ಮೇಲೆ ದಾದಿಯರ ವಿಶೇಷತೆ ಏನು? ದಾದಿಯರ ವಿಶೇಷತೆ ಏನೆಂದರೆ ತಂದೆಯ ಶ್ರೀಮತದಂತೆ ಪ್ರತಿ ಹೆಜ್ಜೆಯನ್ನಿಡುವುದು, ಮನಸ್ಸನ್ನೂ ಸಹ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಸಮರ್ಪಣೆ ಮಾಡುವುದು. ತಾವೆಲ್ಲರೂ ಇದೇ ರೀತಿ ಮಾಡುತ್ತಿದ್ದೀರಲ್ಲವೇ? ಮನಸ್ಸನ್ನು ಸಮರ್ಪಣೆ ಮಾಡಿ. ಬಾಪ್ದಾದ ನೋಡಿದರೂ ಮನಸ್ಸು ಬಹಳ ಕಮಾಲ್ ಮಾಡಿ ತೋರಿಸುತ್ತದೆ. ಏನು ಕಮಾಲ್ ಮಾಡ್ತದೆ? ಚಂಚಲತೆ ಮಾಡ್ತದೆ. ಮನಸ್ಸು ಏಕಾಗ್ರವಾಗಲಿ. ಹೇಗೆ ಧ್ವಜವನ್ನು ಮೇಲೆ ಹಾರಿಸುತ್ತೀರಲ್ಲವೇ, ಹಾಗೆಯೇ ಮನಸ್ಸಿನ ಧ್ವಜ ಶಿವಬಾಬಾರವರಲ್ಲಿ ಏಕಾಗ್ರವಾಗಲಿ. ಸಮಯ ಸಮೀಪ ಬರುತ್ತಿದೆ. ಕೆಲವೊಮ್ಮೆ ಬಾಪ್ದಾದ ಮಕ್ಕಳ ಬಹಳ ಒಳ್ಳೊಳ್ಳೆಯ ಸಂಕಲ್ಪವನ್ನು ಕೇಳ್ತಾರೆ. ಎಲ್ಲರ ಲಕ್ಷ್ಯ ಬಹಳ ಚೆನ್ನಾಗಿದೆ, ಒಳ್ಳೆಯದು. ದಾದಿಯರು ಬಹಳ ಕೆಲವರೇ ಉಳಿದುಕೊಂಡಿದ್ದೀರಿ. ಎಣಿಸುವಷ್ಟು ದಾದಿಯರು ಉಳಿದುಕೊಂಡಿದ್ದೀರಿ. ಎಲ್ಲರಿಗೂ ದಾದಿಯರೊಂದಿಗೆ ಪ್ರೀತಿ ಇದೆಯಲ್ಲವೇ? ಈಗಂತೂ ಇದ್ದೇ ಇರುವರಲ್ಲವೇ? ಈಗಂತೂ ಪ್ರಶ್ನೆಯೇ ಇಲ್ಲ. ಒಳ್ಳೆಯದು. ನೋಡಿ, ಹಾಲ್ನ ಶೋಭೆ ಎಷ್ಟು ಚೆನ್ನಾಗಿದೆ, ಮಾಲೆಯಂತೆ ಕಾಣಿಸುತ್ತಿದೆ ಅಲ್ಲವೇ? ಮತ್ತು ಮಾಲೆಯ ಮಧ್ಯದಲ್ಲಿ ಮಣಿಗಳು ಕುಳಿತಿದ್ದೀರಿ. ವರದಾನ: ಸೈಲೆನ್ಸಿನ ಶಕ್ತಿಯ ಮೂಲಕ ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮಾಭವ. ವಿಶೇಷ ಆತ್ಮಗಳ ಕೊನೆಯ ವಿಶೇಷತೆಯಾಗಿದೆ ಸೆಕೆಂಡ್ನಲ್ಲಿ ಯಾವುದೇ ಆತ್ಮಕ್ಕೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವಿಯನ್ನಾಗಿ ಮಾಡುವುದು. ಕೇವಲ ರಸ್ತೆಯನ್ನು ತೋರಿಸುವುದಲ್ಲ, ಆದರೆ 1 ಸೆಕೆಂಡಿನಲ್ಲಿ ಶಾಂತಿಯ ಹಾಗೂ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿಸ್ತಾರೆ. ಜೀವನ್ಮುಕ್ತಿಯ ಅನುಭವವಾಗಿದೆ ಸುಖ ಮತ್ತು ಮುಕ್ತಿಯ ಅನುಭವವಾಗಿದೆ ಶಾಂತಿ. ಆಗ ಯಾರೇ ಎದುರಿಗೆ ಬಂದರೂ ಅವರು ಸೆಕೆಂಡ್ನಲ್ಲಿ ಇದರ ಅನುಭವ ಮಾಡಬೇಕು. ಯಾವಾಗ ಈ ರೀತಿಯಲ್ಲಿ ಸ್ಪೀಡ್ ಆಗ್ತದೆ, ಆಗ ಸೈನ್ಸ್ನ ಮೇಲೆ ಸೈಲೆನ್ಸಿನ ವಿಜಯವನ್ನು ನೋಡುತ್ತಾ ಎಲ್ಲರ ಮುಖದಿಂದ ವಾಹ್ ವಾಹ್ ಎಂಬ ಮಾತು ಹೊರಬರುತ್ತದೆ ಮತ್ತು ಪ್ರತ್ಯಕ್ಷತೆಯ ದೃಶ್ಯ ಎದುರಿಗೆ ಬರುವುದು. ಸುವಾಕ್ಯ: ತಂದೆಯ ಎಲ್ಲ ಆಜ್ಞೆಗಳ ಮೇಲೆ ಬಲಿಹಾರಿಯಾಗುವಂತಹ ಸತ್ಯ ಪತಂಗಗಳಾಗಿರಿ. ಅವ್ಯಕ್ತ ಸೂಚನೆ: ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ಈಗ ಹೇಗೆ ವಾಚಾದಿಂದ ಡೈರೆಕ್ಷನ್ ಕೊಡಬೇಕಾಗಿ ಬರ್ತದೆ, ಇದೇ ರೀತಿ ಶ್ರೇಷ್ಠ ಸಂಕಲ್ಪಗಳಿಂದ ಇಡೀ ಕಾರೋಬಾರು ನಡೆಸಬಹುದು. ವಿಜ್ಞಾನದವರು ಪೃಥ್ವಿಯ ಕೆಳಗಿನಿಂದ ಮೇಲಿನವರೆಗೂ ಡೈರೆಕ್ಷನ್ ಪಡೆದುಕೊಳ್ಳುತ್ತಾ ಇರ್ತಾರೆ. ಅಂದ ಮೇಲೆ ತಾವು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಮೂಲಕ ಇಡೀ ಕಾರೋಬಾರನ್ನು ನಡೆಸಲು ಸಾಧ್ಯವಿಲ್ಲವೇ? ಹೇಗೆ ಮಾತನಾಡಿ ವಿಚಾರವನ್ನು ಸ್ಪಷ್ಟ ಮಾಡ್ತೀರಿ, ಅದೇ ರೀತಿ ಮುಂದೆ ಹೋಗಿ ಸಂಕಲ್ಪಗಳಿಂದ ಇಡೀ ಕಾರೋಬಾರು ನಡೆಯುವುದು. ಆದ್ದರಿಂದ ಶ್ರೇಷ್ಠ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ. ಒಳ್ಳೆಯದು. ಓಂ ಶಾಂತಿ.